ಮಾಡಬೇಕಾಗುತ್ತೆ. ನನ್ನ ನೇಸ್ಕೊಳಲ್ಲ. ಸಾಲ್ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ನಿರ್ದೇಶಕತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪ ಸರ್ ಅವರೇ ಹಾಗೂ ಮಧ್ಯಮ ವಲಯದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಶೆಟ್ಟಿಯವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಶೆಟ್ಟಿಯವರೇ ಹಾಗೂ ಇಂದಿನ ಕಾರ್ಯಕ್ರಮದ ರೂವಾರಿಗಳು ಅಂದರೆ ಅವರ ಮಾತಾಪಿತೃಗಳ ಸಂಸ್ಮರಣಾರ್ಥ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ, ಇಂದು ಈ ಒಂದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ನಡೆದು ಬಂದ ಒಂದು ಹೆಜ್ಜೆಗಳ ಗುರುತು. ಅಂದರೆ ಈ ಒಂದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ಅಂತಕ್ಕಂಥದ್ದು ನಮ್ಮ ಈ ಒಂದು ಲಾಡ್ಜು ಈ ಒಂದು ಕಟ್ಟಡ ಆದ ನಂತರ ಮಾತ್ರ ಎಲ್ಲರಿಗೂ ಸಹ ಪರಿಚಯವಾಗಿರ್ತಕ್ಕಂಥ ಒಂದು ಸಾಮಾನ್ಯತೆ ಇದೆ. ಆದರೆ ಇದು ಹಿಂದೆ 1968ರಲ್ಲಿ 1968ರಲ್ಲಿ ಈ ಒಂದು ಸನ್ನದು ಅಂದರೆ ಈ ಒಂದು ಚಾರ್ಟರ್ ಡೇ ಅಂತಕ್ಕಂಥದ್ದಾಗಿ, ಅಂದರೆ ಈ ಒಂದು ಸೊಸೈಟಿಯನ್ನು ನೀವು ನಡೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದಾಗಿ ಅಧಿಕೃತವಾಗಿ ನಮಗೆ ಆ ಒಂದು ಸನ್ನದವನ್ನು ನಮ್ಮ ಈ ಒಂದು ಇಂಡಿಯನ್ ಥಿಯಾಸಫಿಕಲ್ ಸೊಸೈಟಿಯಿಂದ ನಮಗೆ ಒಂದು ಪರವಾನಗಿಯನ್ನು ಕೊಟ್ಟಂತಹ ಒಂದು ದಿನ ಆಗಿದೆ ಇದು. ಅಂದರೆ ಈ ಒಂದು ಸೊಸೈಟಿ ಅಧಿಕೃತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ಅದಕ್ಕೆ ಸನ್ನದನ್ನು ನಮಗೆ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ದಿನ ಇದು ಆಗಿದೆ. ಅದನ್ನು ನಾವು ಚಾರ್ಟರ್ ಡೇ ಅಂತಕ್ಕಂಥದ್ದಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ಈ ಒಂದು ಸುಮಾರು 60 ವರ್ಷಗಳ ಒಂದು ಕಿರುನೋಟ ಇದು. 60 ವರ್ಷಗಳಿಂದ ಈ ಒಂದು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಈ ಒಂದು ಶಾಂತಿ ಬ್ರಹ್ಮ ವಿದ್ಯಾ ಸಮಾಜ ಅಂತಕ್ಕಂಥದ್ದು ಸ್ಥಾಪನೆ ಆಗಿಕೊಂಡು ಬಂದಿದೆ. ಅಂದರೆ ಹಿಂದೆ ಥಿಯಾಸಫಿ ಅಂದರೆ ಏನು ಎಂಬತಕ್ಕಂಥ ಒಂದು ಅರಿವೇ ಇಲ್ಲದಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೊಸದುರ್ಗದ ಕೆಲವು ಹಿರಿಯ ಸಹೋದರರು ಥಿಯಾಸಫಿಯ ಸಂದೇಶಗಳು ನಮ್ಮ ಭಾಗದಲ್ಲಿ, ನಮ್ಮ ತಾಲೂಕಿನಲ್ಲಿ, ಸುತ್ತಮುತ್ತಲಿನ ಹಳ್ಳಿಗಳ ಸಹೋದರರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮಹನೀಯರು ಸಂದೇಶವನ್ನು ಸಾರುವ ಕಾರ್ಯವನ್ನು ಪ್ರಾರಂಭಿಸಿ ಆ ಪ್ರದೇಶಕ್ಕೆ ಥಿಯಾಸಫಿಯನ್ನು ಕೊಂಡೊಯ್ದು ಪ್ರಚಾರಪಡಿಸಿ ಅಲ್ಲಿನ ಅರ್ಹ ವ್ಯಕ್ತಿಗಳ ಮನಸ್ಸುಗಳನ್ನು ಪ್ರೇರೇಪಿಸಿರುತ್ತಾರೆ. ಆ ಪ್ರೇರಿತರು ಸಂಸ್ಥಾಪಕರಾಗಲು ನೋಂದಾಯಿಸಿ ಆರಂಭಿಕ ಸಭೆಗಳು, ಗ್ರಂಥಗಳ ಅಧ್ಯಯನ, ಜ್ಯೋತಿ ಪೂಜೆಗಳು ನಡೆದು ಲಾಡ್ಜ್ನ ಹೆಸರು, ಲಾಡ್ಜ್ಗಾಗಿ ಸ್ಥಳ ಗುರುತಿಸುವ ಕಾರ್ಯಗಳನ್ನು ಪ್ರಾರಂಭದಲ್ಲಿ ನಡೆಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಶಾಂತಿ ಥಿಯಾಸಫಿಕಲ್ ಸೊಸೈಟಿ ಎಂಬುದಾಗಿ ನಾಮಕರಣವನ್ನು ಮಾಡಿಕೊಂಡು 1959ರಿಂದಲೇ ನೋಡಿರಿ, ನಾನು ಪ್ರಾರಂಭದಲ್ಲಿ ಹೇಳಿದೆ ನಮಗೆ ಈ ಒಂದು ಸನ್ನದು ದೊರಕಿರ್ತಕ್ಕಂಥದ್ದು 1968ರಲ್ಲಿ ನಮಗೆ ಥಿಯಾಸಫಿಯಿಂದ ಒಂದು ಅಧಿಕೃತವಾಗಿರ್ತಕ್ಕಂಥ ಆದೇಶವನ್ನು, ಒಂದು ಸರ್ಟಿಫಿಕೇಟನ್ನು ಕೊಟ್ಟರು ನಡೆಸ್ಕೊಂಡು ಹೋಗಿ ಎಂಬುದಾಗಿ. ಆದರೆ ನಮ್ಮ ಹಿರಿಯರು ಅಂದರೆ ನಮ್ಮ ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಥಿಯಾಸಫಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥಾಪಕರು 1959ರಿಂದಲೇ ಥಿಯಾಸಫಿಯನ್ನು ಹಳ್ಳಿಗಳವರೆಗೆ ಕೊಂಡೊಯ್ಯುವ ಹಂಬಲದಿಂದ ಪ್ರವಾಸ ಮಾಡಿದ ಹಿರಿಯ ಸಹೋದರರಾದ ಮೈಸೂರಿನ ಎ ವೆಂಕಟೇಶಯ್ಯ, ಎ ವಾಸುದೇವಯ್ಯ, ತಿಪಟೂರು ವಿ ರಾಚಪ್ಪ, ಜಿ ಕರಿಸಿದ್ದಯ್ಯ ಮುಂತಾದ ಸ್ಮರಣೀಯರು ತಮ್ಮ ಪ್ರವಾಸದಲ್ಲಿ ಸಿಗುವ ಚಿಕ್ಕನಾಯಕನಹಳ್ಳಿ ಮಲ್ಲೇಶ್ ಶೆಟ್ಟಿ, ನಿಟ್ಟೂರಿನ ಎಸ್.ಎಂ. ಚಂದ್ರಶೇಖರಯ್ಯ, ಹುಳಿಯಾರ್ ಟಿ.ಆರ್. ಶ್ರೀನಿವಾಸ್ ಶೆಟ್ಟಿ, ಪುಟ್ಟ ನರಸಿಂಹ ಶೆಟ್ಟಿ, ಎಂ.ಎ. ಗೋಪಾಲನಾಭ ಶೆಟ್ಟಿ ಮುಂತಾದವರನ್ನು ಜೊತೆಗೆ ಕರೆತಂದು ಹೊಸದುರ್ಗದ ಅವರ ಸ್ನೇಹ ಸಂಬಂಧಗಳ ಮೂಲಕ ಹೊಸದುರ್ಗದ ಭೂಪಾಳಂ ನಂಜುಂಡಯ್ಯ, ಹಂಜಿ ಸಿದ್ದಪ್ಪ, ಬಿ.ವಿ. ನಾಗೇಶ್ ಶೆಟ್ಟಿ, ಎಸ್.ಬಿ. ಬೊಮ್ಮರಾಜಪ್ಪ, ಡಿ.ಎಸ್. ಗಂಗಾಧರ ಶೆಟ್ಟಿ, ದಕ್ಷಿಣ ಮೂರ್ತಯ್ಯ, ಎಂ.ಎನ್. ಸುಬ್ಬರಾಯ ಶೆಟ್ಟಿ ಮುಂತಾದ ಹಿರಿಯರನ್ನು ವಿಸ್ತಾರ ಮನೆ ಛತ್ರದಲ್ಲಿ ಸೇರಿಸಿ ಥಿಯಾಸಫಿಯ ಧ್ಯೇಯೋದ್ದೇಶಗಳನ್ನು ಸರಳವಾಗಿ ಬೋಧಿಸಿದ ಫಲವಾಗಿ 1961ರ ಮೇ ತಿಂಗಳಲ್ಲಿ ಭೂಪಾಳಂ ಛತ್ರದಲ್ಲಿ ಟಿ.ವಿ. ರಾಚಪ್ಪನವರು ಪ್ರಥಮ ಉಪನ್ಯಾಸವನ್ನು ನಡೆಸಿದರು.
1961ರಲ್ಲಿ ಭೂಪಾಳಂ ಚಿತ್ರದಲ್ಲಿ ಪ್ರಾರಂಭವಾದ ಟಿ ವಿ ರಾಜಪ್ಪನವರ ಉಪನ್ಯಾಸದಿಂದ ಹಿಡಿದು 1961ರಿಂದ 1966ರವರೆಗೆ ಬತ್ತಿ ಹೋಗದ ಜೀವನದಿಯಂತೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸರಸ್ವತಿ ಸಭಾದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮ ಹಾಗೂ ಪ್ರವಚನಗಳು ನಡೆಯುವಾಗ ಎಲ್ಲ ಧಾರ್ಮಿಕ ಪ್ರವಚನಗಳಂತೆ ಥಿಯಾಸಫಿಯ ಒಂದೊಂದು ಪ್ರವಚನ ನಡೆಯುತ್ತಾ ಬಂದವು. ಹುಳಿಯಾರ್ ನಂಜುಂಡಶೆಟ್ಟಿಯವರು ಆಗಾಗ್ಗೆ ಬರುತ್ತಿದ್ದರು. ಈ ಹಂತದಲ್ಲಿ ಕೆಲವು ಪ್ರವಚನಗಳನ್ನು ನಡೆಸುತ್ತಾ ಬಂದರು. ಹೀಗೆ ಥಿಯಾಸಫಿಕಲ್ ಸೊಸೈಟಿಯನ್ನು ಹೊಸದುರ್ಗದಲ್ಲಿ ಸ್ಥಾಪಿಸುವ ಮನಸ್ಥಿತಿ ಹಿರಿಯರಲ್ಲಿ ಉದಯವಾಯಿತು. ಪ್ರಥಮ ಸಭೆ ಹೊಸದುರ್ಗ ಶಾಂತಿ ಬ್ರಹ್ಮ ವಿದ್ಯಾಸಮಾಜ ಸಂಕಲ್ಪ ದಿನಾಂಕ 3/11/1966ರಲ್ಲಿ ಭೂಪಾಳಂ ಧರ್ಮಛತ್ರದಲ್ಲಿ ಎ ವೆಂಕಟೇಶಯ್ಯನವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಥಿಯಾಸಫಿ ಧ್ಯೇಯ ಸತ್ಯಗಳನ್ನು ಒಪ್ಪುವವರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಶಾಂತಿ ಥಿಯಾಸಫಿಕಲ್ ಸೊಸೈಟಿ ಹೆಸರಿನಲ್ಲಿ ಲಾಡ್ಜ್ ಸ್ಥಾಪಿಸಲು ಈ ಕೆಳಗಿನವರನ್ನು ಸಂಸ್ಥಾಪಕರಾಗಿ ಸೇರಿಸಲು ನಿರ್ಧರಿಸಲಾಯಿತು. ಹಿಂದಿನ ಸಭೆಯಲ್ಲಿ ತೀರ್ಮಾನಿಸಿದಂತೆ ಡಿ.ಎನ್. ರಾಮಚಂದ್ರ ಶೆಟ್ಟಿ, ಆರ್.ಎ. ನಾಗರಾಜ್ ಗುಪ್ತಾ, ಎನ್. ನಾಗರಾಜ್ ಶೆಟ್ಟಿ, ಕೆ. ಲಕ್ಷ್ಮಣ್ ಸಿಂಗ್, ಬಿ.ಎನ್. ವೆಂಕಟೇಶ್ ಮೂರ್ತಿ, ಎಚ್.ಆರ್. ರುದ್ರಯ್ಯ, ಪಿ.ಎನ್. ಬಾಬುರಾವ್ರವರನ್ನೊಳಗೊಂಡಂತೆ ಸಂಸ್ಥಾಪಕರಾಗಿ ಸೇರಿಸಲು ನಿರ್ಧರಿಸಲಾಯಿತು. ದಿನಾಂಕ 3/11/1966ರ ಸಂಕಲ್ಪ ಸಭೆಯಲ್ಲಿ ಸ್ವಂತ ಕಟ್ಟಡ ಕಟ್ಟುವ ಬಗ್ಗೆ ಶಿರಡಿ ಸಾಯಿಬಾಬಾ ಮಂದಿರವನ್ನು ಲಾಡ್ಜ್ಗಾಗಿ ಪಡೆದು ಸಂಸ್ಥಾಪಕ ಸದಸ್ಯರು ಥಿಯಾಸಫಿ ಗ್ರಂಥಗಳನ್ನು ವ್ಯಾಸಂಗ ಮಾಡಿ ಗೌರಂಗಾಪುರದ ಒಕ್ಕೂಟದ 1967ರ ಗೋಷ್ಠಿಯಲ್ಲಿ ಥಿಯಾಸಫಿಗೆ ಸೇರಲು ಸದಸ್ಯತ್ವಕ್ಕೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಬೇಕೆಂದು ದಿನಾಂಕ 3/11/1966ರ ದಿನವನ್ನು ಹೊಸದುರ್ಗ ಶಾಂತಿ ಥಿಯಾಸಫಿಕಲ್ ಸೊಸೈಟಿಯ ಸಂಕಲ್ಪ ದಿನವನ್ನಾಗಿ ಆಚರಿಸಬೇಕೆಂದು ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ದಿನಾಂಕ 19/7/1967ರಲ್ಲಿ ಗವಿರಂಗಾಪುರದಲ್ಲಿ ಆಷಾಢ ಪೌರ್ಣಮಿಯ ವ್ಯಾಸಂಗ ಗೋಷ್ಠಿಯಲ್ಲಿ ಭಾಗವಹಿಸಿದ ಹೊಸದುರ್ಗ ಲಾಡ್ಜ್ನ ಸಂಸ್ಥಾಪಕರು ಸದಸ್ಯತ್ವದ ಅರ್ಜಿ ನೀಡಿ 30/12/1967ರಲ್ಲಿ ನೋಂದಾಯಿಸಿ ಸಂಖ್ಯೆ 50313ರಿಂದ 50319ರ ಡಿಪ್ಲೊಮಾ ಪಡೆದು ಹೊಸದುರ್ಗದಲ್ಲಿ ಥಿಯಾಸಫಿಯ ಸದಸ್ಯರ ಉದಯವಾಯಿತು. ಅಂದರೆ ಸಂಸ್ಥಾಪಕರು ಅಂತ ನಾನು 7 ಜನ ಹೇಳಿದ್ನಲ್ಲ, ಅವರು ಮಾತ್ರ ಪ್ರಪ್ರಥಮವಾಗಿ ಅವರು ಡಿಪ್ಲೊಮಾವನ್ನು ಪಡ್ಕೊಂಡ್ರು. ಅಂದರೆ ಅವರಿಗೆ ಥಿಯಾಸಫಿಯಿಂದ ನೀವು ಥಿಯಾಸಫಿಯನ್ನು ನಡೆಸ್ಕೊಂಡು ಹೋಗಿ ಅಂತಕ್ಕಂಥದ್ದಾಗಿ ಒಂದು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ಅವರು ಡಿಪ್ಲೊಮಾವನ್ನು ಪಡ್ಕೊಂಡ್ರು. ಅದು ಆವಾಗ ಆ ಒಂದು ಹೊಸದುರ್ಗದಲ್ಲಿ ಥಿಯಾಸಫಿಯ ಸದಸ್ಯರ ಉದಯ ಆಯಿತು. ಶಾಂತಿ ಬ್ರಹ್ಮ ವಿದ್ಯಾಸಮಾಜದ ಅಧಿಕೃತ ಉದ್ಘಾಟನೆ 1968ರ ಜನವರಿಯಲ್ಲಿ ಸಂಸ್ಥಾಪಕ ಸದಸ್ಯರು ಪದಾಧಿಕಾರಿಗಳಾಗಿ ಸಮಿತಿಯನ್ನು ರಚಿಸಿಕೊಂಡು ಸನ್ನದು ಕೋರಿ ಮಾಡಿದ ಮನವಿಯನ್ನು ಮನ್ನಿಸಿದ ಅಂತಾರಾಷ್ಟ್ರೀಯ ಥಿಯಾಸಫಿಕಲ್ ಸೊಸೈಟಿಯ ಅಧ್ಯಕ್ಷರಾದ ಸೋದರ ಎನ್. ಶ್ರೀರಾಮ್ರವರು, ಇಂಡಿಯನ್ ಸೆಕ್ಷನ್ ಕಾರ್ಯದರ್ಶಿ ಸೋದರಿ ಎಸ್. ಬನ್ನಿಯರ್ ಮತ್ತು ದಾಖಲಾತಿ ಕಾರ್ಯದರ್ಶಿ ಕ್ಯಾಥರೀನ್ ಎ. ರವರ ಸಹಿಯೊಂದಿಗೆ ದಿನಾಂಕ 19/4/1968ರಂದು ತಮ್ಮ ಹಸ್ತಾಕ್ಷರದೊಂದಿಗೆ ಸಹಿ ಮಾಡುವುದರ ಮೂಲಕ 1136ನೇ ಸನ್ನದನ್ನು ಮಂಜೂರು ಮಾಡಿದರು. ಅಂದರೆ ಆ ಒಂದು 1968 ಜನವರಿಯಲ್ಲಿ ನಮ್ಮ ಈ ಒಂದು ಹೊಸದುರ್ಗಕ್ಕೆ ಈ ಒಂದು ನೀವು ನಡೆಸ್ಕೊಂಡು ಹೋಗಿ ಅಂತಕ್ಕಂಥದ್ದಾಗಿ ಒಂದು ಸನ್ನದನ್ನು ಅಂದರೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟರು. 1968 ಮೇ ತಿಂಗಳ ಬುದ್ಧ ಪೂರ್ಣಿಮೆಯಂದು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಅಧ್ಯಕ್ಷರು ಸೋದರ ಎನ್. ಎಸ್. ಮುನಿರಾವ್, ಕಾರ್ಯದರ್ಶಿಗಳು ಸೋದರ ಎ. ವಾಸುದೇವಯ್ಯನವರು, ಶಾಂತಿ ಥಿಯಾಸಫಿಕಲ್ ಲಾಡ್ಜ್ ಪದಾಧಿಕಾರಿಗಳು ಹೊಸದುರ್ಗ ಪಟ್ಟಣದ ಭೂಪಾಳಂ ಛತ್ರದಲ್ಲಿ ಲಾಡ್ಜ್ ಹಾಗೂ ಸಮಾಜವನ್ನು ಅಧಿಕೃತವಾಗಿ ಉದ್ಘಾಟಿಸಿ ಪ್ರಥಮ ಗೋಷ್ಠಿ ನಡೆಸುವ ಮೂಲಕ ಹೊಸದುರ್ಗ ಶಾಂತಿ ಬ್ರಹ್ಮ ವಿದ್ಯಾಸಮಾಜದ ಅಧಿಕೃತ ಇತಿಹಾಸ ಪ್ರಾರಂಭವಾಯಿತು. ದಿನಾಂಕ 19/4/1968ರಿಂದ ಬ್ರಹ್ಮ ವಿದ್ಯಾಸಮಾಜದ ಚಟುವಟಿಕೆಗಳು ದಿನಾಂಕ 16/9/89ರವರೆಗೆ ಸರಳವಾಗಿ ನಡೆದುಕೊಂಡು ಬಂದು ದಿನಾಂಕ 17/8/2009ರವರೆಗೆ 41 ವರ್ಷ ಸಾಯಿಬಾಬಾ ಮಂದಿರದಲ್ಲಿ ಥಿಯಾಸಫಿಯ ಕಾರ್ಯಕ್ರಮಗಳು ನಡೆದು ಬಂದವು. ಸದ್ಯಕ್ಕೆ ಲಾಡ್ಜ್ ಸಾಯಿಬಾಬಾ ಮಂದಿರವಾದ್ದರಿಂದ ದೇವಸ್ಥಾನದ ಹಜಾರ ಚಿಕ್ಕದಾಗಿತ್ತು. ಭಕ್ತರು ಬಂದು ಹೋಗುತ್ತಿದ್ದರು. ಹೊರಗೆ ಹಗಲು ವೇಳೆ ಬೀದಿ ಮಾರುಕಟ್ಟೆ ಜನಜಂಗುಳಿಯಿಂದ ಕೂಡಿತ್ತು. ಲಾಡ್ಜ್ಗೆ ವ್ಯವಸ್ಥಿತವಾದ ಸ್ಥಳವಾಗಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ವಿಶೇಷ ಸಭೆಗಳನ್ನು ನಡೆಸಲು ಪ್ರತ್ಯೇಕತೆ ಇಲ್ಲದ ಕಾರಣ
ಹಿರಿಯ ಸೋದರರಾದ DN ರಾಮಚಂದ್ರ ಶೆಟ್ಟಿ ಮತ್ತು ಮಕ್ಕಳು DR ಶ್ರೀಧರ್ ಹಾಗೂ DR ವಿಶ್ವನಾಥ್ ಶೆಟ್ಟಿ, G ಮೋಹನ್ ರಾಮ್ ಮತ್ತು ಮಕ್ಕಳು DM ಮಂಜುನಾಥ್ ಹಾಗೂ DM ರಘುನಾಥ್ ಇವರ ಮನೆಯ ಮಹಡಿಯಲ್ಲಿ ಸಭೆಗಳನ್ನು ನಡೆಸಲಾಗುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿಯೂ ಒಂದೆರಡು ದಿನದ ಗೋಷ್ಠಿಗಳು, ಉಚಿತ ಆರೋಗ್ಯ ಶಿಬಿರ ಮುಂತಾದ ಕಾರ್ಯಕ್ರಮಗಳನ್ನು ಒಪ್ಪತ್ತಿನ ಸ್ವಾಮಿ ಮಠ, ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದು ಬಂದವು. ಅಂದರೆ ಈ ಶಾಂತಿ ಥಿಯಾಸಫಿಕಲ್ ಸೊಸೈಟಿಯ ಒಂದು ವತಿಯಿಂದ ಆ ಒಂದು ವ್ಯವಸ್ಥೆ ಇಲ್ಲದೇ ಇರತಕ್ಕಂಥ ಕಾರಣದಿಂದ ಬೇರೆ ಕಡೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹಾಗೂ ಅಶೋಕ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದರು. ಲಾರ್ಡ್ ಸದಸ್ಯರ ಪ್ರಥಮ ವಿಭಜನೆ 10/12/1982 ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಧರ್ಮಜ್ಯೋತಿ ಬ್ರಹ್ಮವಿದ್ಯಾ ಸಮಾಜ ಸ್ಥಾಪಿಸಿದರು. ಇದರಿಂದ ನಮ್ಮ ಈ ಒಂದು ಸೊಸೈಟಿಯಿಂದ 19 ಜನ ಸದಸ್ಯರನ್ನು ಅಲ್ಲಿಗೆ ವರ್ಗಾಯಿಸಲಾಯಿತು. ದ್ವಿತೀಯ ವಿಭಜನೆ 15/11/1988 ಹಿರಿಯ ಸೋದರ ರಾಮಪ್ಪನವರು ಜಯಸುವರ್ಣಾಪುರದಲ್ಲಿ ಗುರುಪ್ರಸಾದ್ ಬ್ರಹ್ಮವಿದ್ಯಾ ಸಮಾಜ ಲಾಡ್ಜ್ ಸ್ಥಾಪಿಸಿದರು. ಇದರಿಂದ 20 ಸದಸ್ಯರನ್ನು ವರ್ಗಾಯಿಸಲಾಯಿತು. ಹೀಗೆ ಇರ್ತಕ್ಕಂಥ 20, 19, 39 ಸದಸ್ಯರು ವರ್ಗಾವಣೆ ಆದರು. ಆ ಒಂದು ಸಂದರ್ಭದಲ್ಲಿ ಸದಸ್ಯರ ಕೊರತೆ ಉಂಟಾಯಿತು. ಯಾಕೆಂದರೆ ಈ ಒಂದು ಸನ್ನದನ್ನು ಕೊಟ್ಟಿರ್ತಕ್ಕಂಥದ್ದು 2 ವರ್ಷಗಳ ಅವಧಿಯಲ್ಲಿಯೇ ಈ ಒಂದು 39 ಸದಸ್ಯರು ಇಲ್ಲಿಂದ ವರ್ಗಾವಣೆ ಆದರು. ಆ ಸಂದರ್ಭದಲ್ಲಿ ಲಾಡ್ಜ್ ಬೈಲಾ ರಚನೆ ಮಾಡಿಕೊಂಡ್ರು. ದಿನಾಂಕ 16/9/89 ಸರ್ವ ಸದಸ್ಯರ ಸಭೆಯಲ್ಲಿ ಲಾಡ್ಜ್ ಬೈಲಾ ರಚಿಸಿ ಲಾಡ್ಜ್ ಕಟ್ಟಡಕ್ಕೆ ಕಡಿಮೆ ದರದ ನಿವೇಶನವನ್ನು ಕೋರಿ ಪುರಸಭೆಗೆ ಮನವಿಯನ್ನು ಸಲ್ಲಿಸಲಾಯಿತು. ಅಂದರೆ ಈ ಒಂದು ಲಾಡ್ಜ್ ಕಟ್ಟಡವನ್ನು ಕಟ್ಟಬೇಕಂತಕ್ಕಂಥದ್ದಾಗಿ ಪುರಸಭೆಗೆ ಮನವಿಯನ್ನು ಸಲ್ಲಿಸಿದರು. ಅದಾದ ನಂತರ ತೃತೀಯ ವಿಭಜನೆಯೂ ಆಯಿತು. ಮತ್ತೆ ಪುನಃ 25/1/1991 ಹಿರಿಯ ಸೋದರ C ವೀರಾಚಾರ್ಯರವರು ಚಾರ್ಟರ್ ಸಂಖ್ಯೆಯನ್ನು ಪಡೆದು ಹೊಸದುರ್ಗ ತಾಲೂಕಿನ ಮಧುರೆ ಗ್ರಾಮದಲ್ಲಿ ಉದಯ ಭಾಸ್ಕರ ಬ್ರಹ್ಮವಿದ್ಯಾ ಲಾಡ್ಜನ್ನು ಸ್ಥಾಪಿಸಿದರು. ಅದಕ್ಕೆ ನಮ್ಮ ಲಾಡ್ಜ್ನಿಂದ ಮಧುರೆ ಗ್ರಾಮದ ಸದಸ್ಯರನ್ನು ಸಹ ವರ್ಗಾವಣೆ ಮಾಡಲಾಯಿತು. ದಿನಾಂಕ 3/11/91 ಸರ್ವ ಸದಸ್ಯರ ಸಭೆಯಲ್ಲಿ 3/11/1966 ಸ್ಥಾಪನಾ ಸಂಕಲ್ಪ ದಿನದ ಬೆಳ್ಳಿ ಹಬ್ಬದ ವ್ಯಾಸಂಗ ಗೋಷ್ಠಿಯನ್ನು ನಡೆಸಲಾಯಿತು. 25 ವರ್ಷಗಳ ರಜತ ಮಹೋತ್ಸವದ ಸರಳ ಆಚರಣೆ ದಿನಾಂಕ 18/1/1995 ಸರ್ವ ಸದಸ್ಯರ ಸಭೆಯಲ್ಲಿ ಲಾಡ್ಜ್ ಸ್ಥಾಪನೆಯ 25 ವರ್ಷದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ಈ ಹಿಂದೆ ಶ್ರೀ ಹಂಜಿ ಶಿವಸ್ವಾಮಿಯವರು ಪುರಸಭೆ ಅಧ್ಯಕ್ಷರು ರವರಿಗೆ ಲಾಡ್ಜ್ ಕಟ್ಟಡ ನಿರ್ಮಾಣಕ್ಕಾಗಿ ನಿವೇಶನವನ್ನು ಕೋರಿದ ಅರ್ಜಿಯನ್ನು ಅವರು ಪರಿಶೀಲಿಸಿ SJM ಬಡಾವಣೆಯಲ್ಲಿ 30-40 ಅಡಿ ನಿವೇಶನವನ್ನು ವಿತರಣೆ ಮಾಡಿದ್ರು. ಆ ಒಂದು ನಮ್ಮ ಲಾಡ್ಜ್ಗೆ ಕೊಟ್ಟಿರ್ತಕ್ಕಂಥ ಒಂದು ನಿವೇಶನವನ್ನು 4/3/1998 ಸರ್ವ ಸದಸ್ಯರ ಸಭೆಯಲ್ಲಿ ಲಾಡ್ಜ್ಗೆ ಆ ಒಂದು ನಿವೇಶನವನ್ನು ಸ್ವೀಕಾರ ಮಾಡಿಕೊಳ್ಳಾಯಿತು. 8/5/1999 ಕಾರ್ಯಕಾರಿ ಸಮಿತಿಯಲ್ಲಿ ಸ್ವಂತ ನಿವೇಶನದಲ್ಲಿ ಲಾಡ್ಜ್ ಕಟ್ಟಲು ನಿರ್ಣಯಿಸಲಾಯಿತು. ಇದಲ್ಲ, ಈ ನಿವೇಶನ ಅಲ್ಲ, ಹಿಂದೆ ಒಂದು ಹತ್ರ ಕೊಂಡಿದ್ದರು. ಆ ಒಂದು ನಿವೇಶನ ಅಂದರೆ ನಮ್ಮ ಅಂಜಿ ಶಿವಸ್ವಾಮಿಯವರನ್ನೇ ಒಂದು ಪುರಸಭೆಯಿಂದ ವಿತರಣೆ ಮಾಡಿದರು. ಆ ಒಂದು ಕಟ್ಟಡವನ್ನು ಆ ನಿವೇಶನದಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದಾಗಿ ತೀರ್ಮಾನ ಮಾಡಿದರು. ಲಾಡ್ಜ್ ಕಟ್ಟಲು ನಿರ್ಣಯಿಸಲಾಯಿತು. ಹಾಗೂ ವಿವಿಧ ಲಾಡ್ಜ್ಗಳಿಗೆ ಸದಸ್ಯರು ವರ್ಗಾವಣೆಯಾಗಿದ್ದರಿಂದ ಸದಸ್ಯರ ಸಂಖ್ಯೆ ಪೂರ್ಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಹಾಗೂ ಕಟ್ಟಡ ನಿರ್ಮಾಣ ಮಾಡಲು ವಾರಣಾಸಿಯ ಇಂಡಿಯನ್ ಸೆಕ್ಷನ್ನಿಂದ 1 ಲಕ್ಷ ರೂಪಾಯಿ ಸಹಾಯಧನಕ್ಕೆ ಅರ್ಜಿ ಹಾಕಲು ತೀರ್ಮಾನಿಸಲಾಯಿತು. ಲಾಡ್ಜ್ ಸದಸ್ಯರ ಹೆಚ್ಚಳ ಮಾಡುವ ಪ್ರಯತ್ನ 1/4/2000 ಲಾಡ್ಜ್ನಲ್ಲಿ ಸದಸ್ಯರ ಕೊರತೆ ಇರುವ ಕಾರಣಕ್ಕೆ ಮನನೊಂದ ಸುವರ್ಣಮ್ಮನವರಿಗೆ ಲಾಡ್ಜ್ ವ್ಯವಸ್ಥಾಪಕರು ಸೋದರ KL ನಂಜುಂಡಪ್ಪ ಶೆಟ್ಟರು ಒಂದು ಪತ್ರ ಬರೀತಾರೆ. ನಿಮ್ಮ ಲಾಡ್ಜ್ ಇದನ್ನು ನಿಲ್ಲಿಸಿದರೆ ನಿಂತೇ ಹೋಗುತ್ತದೆ. ನೀವು ಶೇಷಪ್ಪ ಶೆಟ್ಟರು, B ರಾಮಪ್ಪ ಮೂವರೇ, ಈಗಿರ್ತಕ್ಕಂಥದ್ದು ನೀವು ಮೂವರೇ, ಅಥವಾ ನೀವು B ರಾಮಪ್ಪ ಇಬ್ಬರೇ, ಕೊನೆಗೆ ನೀವು ಒಬ್ಬರೇ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅವರಿಬ್ಬರು ಹೋದರೆ ನೀವೊಬ್ಬರೇ ಆಗ್ತಕ್ಕಂಥದ್ದು. ಆದ್ದರಿಂದ ಏನಾದರೂ ಮಾಡಿ ಇದನ್ನು ಮುಂದುವರಿಸಿ ಎಂಬುದಾಗಿ ನೀಡಿದ ಸಾಂತ್ವನದ ಪ್ರೇರಣೆ ಇಂದಿಗೂ ನಮ್ಮ ಲಾಡ್ಜ್ಗೆ ಉತ್ಸಾಹ ತುಂಬಿದೆ. ಆ ಸಂದರ್ಭದಲ್ಲಿ ಸುವರ್ಣಮ್ಮನವರು GS ದೊಡ್ಡರಾಜರವರ ಪರಿಶ್ರಮದಿಂದ ಲಾಡ್ಜ್ ಸದಸ್ಯರ ಸಂಖ್ಯೆ ಹೆಚ್ಚಳವಾಯಿತು. ಆವಾಗ ಸುವರ್ಣಮ್ಮನವರು ಮತ್ತು ದೊಡ್ಡರಾಜರವರು ಬಹಳಷ್ಟು ಶ್ರಮಪಟ್ಟುಬಿಟ್ಟು ಕೊರತೆ ಆಗಿರ್ತಕ್ಕಂಥ ಸದಸ್ಯರ ಕೊರತೆಯನ್ನು ನೀಗುವ ಹಾಗೆ ಸದಸ್ಯರನ್ನು ಮಾಡಿಕೊಂಡ್ರು.
ಈ ರೀತಿಯಾಗಿ ಲಾರ್ಡ್ಸ್ ನಿವೇಶನದಲ್ಲಿ ಕಟ್ಟಡ ಕಟ್ಟುವ ಪ್ರಯತ್ನ ವಿಫಲ. ಅಂದರೆ ಆ ಒಂದು ಸೈಟನ್ನು ಆವಾಗ ಪುರಸಭೆಯಿಂದ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅದಕ್ಕೇನೇನೋ ಅಡಚಣೆಗಳು ಬಂದವು. ದಿನಾಂಕ 30/11/2000 ಸಭೆಯಲ್ಲಿ ಕಟ್ಟಡ ಸಮಿತಿಯನ್ನು ರಚಿಸಿದರು. ನಿವೇಶನದ ಪಕ್ಕದವರು ಒತ್ತುವರಿ ಮಾಡಿದ್ದರಿಂದ ಅವರು ಕಟ್ಟಡ ಕಟ್ಟಿದ್ದರಿಂದ ಅದನ್ನು ಕೆಡುವುದು ಬೇಡ ಎಂಬ ಕಾರಣದಿಂದ ಕಟ್ಟಡ ಕಟ್ಟುವ ಪ್ರಯತ್ನವನ್ನು ಅಲ್ಲಿಗೆ ಸ್ಥಗಿತಗೊಳಿಸಿದರು. ಅಂದರೆ ಅವರು ಏನೋ ಒತ್ತುವರಿ ಮಾಡಿಬಿಟ್ಟು ಕಟ್ಟಡ ಕಟ್ಟಿದ್ರು. ನಾವು ಈ ಒಂದು ಸೊಸೈಟಿಯಿಂದ, ಥಿಯೋಸಫಿಕಲ್ ಸೊಸೈಟಿ, ನಾವು ಏನೋ ಒಂದು ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥ ನಮ್ಮ ಸಮಾಜ ಇದು. ಆದರೆ ನಾವು ಅವ್ನು ಕಟ್ಟಿರ್ತಕ್ಕಂಥ ಮನೆಯನ್ನು ಕೆಡತಕ್ಕಂಥದ್ದು ಬೇಡ, ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವರು ಈ ಕೆಟ್ಟ ಕೆಲಸ ಮಾಡೋದು ಬೇಡ ಎಂಬತಕ್ಕಂಥದ್ದಾಗಿ ಅವನಿಗೇನೆ ಆ ಒಂದು ನಿರ್ಣಯ ಮಾಡಿಕೊಂಡು ಇಲ್ಲಿ ಕಟ್ಟೋದೇ ಬೇಡ ಎಂಬುದಾಗಿ. ಆವಾಗ ಆ ಒಬ್ಬ ಒತ್ತುವರಿ ಮಾಡಿರ್ತಕ್ಕಂಥವನು ಸಹ ನನಗೆ ಕೊಡಿ ಎಂಬುದಾಗಿ ಕೇಳ್ತಾನೆ. ಮುಂದೆ ಆ ಒಂದು ಕಟ್ಟಡವನ್ನು ಅವರಿಗೇನೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆಯನ್ನು ಅಂದಾಜು ಮಾಡಿಬಿಟ್ಟು ಅವರಿಗೆ ಮಾರಾಟ ಮಾಡಿರ್ತಕ್ಕಂಥ ಒಂದು ನಿದರ್ಶನವೂ ಸಹ ಇದೆ. ಹೀಗೆ ಫೆಡರೇಷನ್ ಅಧ್ಯಕ್ಷ ಸೋದರ BV ತಿಪ್ಪೇಸ್ವಾಮಿಯವರ ಪ್ರಥಮ ಗೋಷ್ಠಿ ಅಲ್ಲಿಗೆ ನಮ್ಮ ಆ ಒಂದು ಕಟ್ಟಡ ಕಟ್ಟತಕ್ಕಂಥದ್ದು ಅಲ್ಲಿಗೆ ಸ್ಥಗಿತವಾಯಿತು. ತಿಪ್ಪೇಸ್ವಾಮಿಯವರ ಪ್ರಥಮ ಗೋಷ್ಠಿ ದಿನಾಂಕ 27/10/2010 ಕರ್ನಾಟಕ ಥಿಯೋಸಫಿಕಲ್ ಫೆಡರೇಷನ್ ಅಧ್ಯಕ್ಷರು ಸೋದರ BV ತಿಪ್ಪೇಸ್ವಾಮಿಯವರ ನಿರ್ದೇಶನದಲ್ಲಿ ಶ್ರೀ ಗುರುವಪ್ಪತ್ತಿನ ಸ್ವಾಮಿ ಮಠದಲ್ಲಿ 18 ಲಾಡ್ಜ್ಗಳ ಸಮಾವೇಶ ಅಚ್ಚುಕಟ್ಟಾಗಿ ನಡೆಯಿತು. ಅಂದಿನ ಖರ್ಚು ವೆಚ್ಚವನ್ನು ನಾಗರಾಜ್ ಶೆಟ್ಟಿ, DN ಕೃಷ್ಣಶೆಪ್ಪ ಶೆಟ್ಟಿ ಮತ್ತು KV ಗುರುಬಸಪ್ಪನವರು ಭರಿಸಿದರು. ಒಟ್ಟು ಅಂದಿನ ಖರ್ಚು 1829 ರೂಪಾಯಿ ಆಗಿತ್ತು. ಆ ಒಂದು ಸಭೆಯಲ್ಲಿ 140 ಜನ ಸದಸ್ಯರು ಭಾಗವಹಿಸಿದ್ರು. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದು ಬಂದಿರತಕ್ಕಂಥದ್ದು ನಿದರ್ಶನ ಇದೆ. ದಿನಾಂಕ 21/10/2003 ಹಿರಿಯ ಸಹೋದರ PK ಕರೆಹನುಮಂತಪ್ಪನವರು ಚಾರ್ಟರ್ ಸಂಖ್ಯೆಯನ್ನು ಪಡೆದು ಮತ್ತೋಡು ಹೋಬಳಿ ಕಾರೇಹಳ್ಳಿ ಗ್ರಾಮದಲ್ಲಿ ಬ್ರಹ್ಮವಿದ್ಯಾ ಸಮಾಜ ಲಾಡ್ಜನ್ನು ಸ್ಥಾಪಿಸಿದರು. ಇದರಿಂದ 10 ಜನ ಸದಸ್ಯರನ್ನು ವರ್ಗಾಯಿಸಲಾಯಿತು. ಇವರು ಸುವರ್ಣಮ್ಮನವರು ನಂತರ ದೊಡ್ಡರಾಜರವರು ಏನೋ ಮಾಡಿ ಸ್ವಲ್ಪ ಸದಸ್ಯರನ್ನು ಮಾಡಿಕೊಂಡಿದ್ದರು, ಅವರು ಸೇರಿಕೊಂಡು. ಆದರೆ ಅಲ್ಲಿಗೂ ಸಹ ಕಾರೇಹಳ್ಳಿಗೂ ಸಹ ಅವರು ಒಂದು ಲಾಡ್ಜನ್ನು ಓಪನ್ ಮಾಡಿದ್ರಿಂದ ಅಲ್ಲಿಗೆ ಮತ್ತೆ ಪುನಃ 10 ಜನ ಸದಸ್ಯರು ವರ್ಗಾವಣೆಗೊಂಡರು. ಲಾಡ್ಜ್ ನಿವೇಶನವನ್ನು ಒತ್ತುವರಿದಾರನಿಗೆ ಮಾರಾಟ. ನಾನು ಮೊದಲು ಹೇಳಿದಾಗೆ ದಿನಾಂಕ 4/6/2004 ನಡೆದ ಸಭೆಗೆ ಒತ್ತುವರಿದಾರನು ಲಾಡ್ಜ್ ನಿವೇಶನ ಕೊಳ್ಳುವ ಪ್ರಸ್ತಾವನೆ ಮಾಡ್ತಾನೆ. ಕಾರ್ಯಕಾರಿ ಸಮಿತಿಯವರು ಸರ್ವಾನುಮತದಿಂದ 1,75,000 ರೂಪಾಯಿಗಳಿಗೆ ಒತ್ತುವರಿದಾರನಿಗೆ ಮಾರಾಟ ಮಾಡಿ ಬಂದ ಹಣವನ್ನು ವಾಸವಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ತಾರೆ. 2004 ಆಗಸ್ಟ್ನಲ್ಲಿ ಸೋದರ ಗುರುಬಸಪ್ಪನವರು ತಮ್ಮ ಮಾತಾಪಿತೃಗಳ ಹೆಸರಿನಲ್ಲಿ ಒಂದು ದಿನದ ಪ್ರಥಮ ಗೋಷ್ಠಿ ನಡೆಸಿ ವರ್ಷಕ್ಕೊಮ್ಮೆ ನಡೆಸಲು ಸಂಕಲ್ಪಿಸಿದರು. ಆ ಸಂದರ್ಭದಲ್ಲಿ ಅವರು ಸಹ ಗುರುಬಸಪ್ಪನವರು ನಮ್ಮ ಈ ಒಂದು ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಅವರು ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾತಾಪಿತೃಗಳ ಹೆಸರಿನಲ್ಲಿ ವರ್ಷಕ್ಕೆ ಒಂದು ಸಾರಿ ಈ ಒಂದು ಗೋಷ್ಠಿಯನ್ನು ನಡೆಸಲಿಕ್ಕೆ ನಾನು ನಡೆಸ್ಕೊಡ್ತೀನಿ ಅಂತಕ್ಕಂಥದ್ದಾಗಿ ಅವರು ಸಂಕಲ್ಪವನ್ನು ಮಾಡ್ತಾರೆ. ಸ್ವಂತ ಕಟ್ಟಡ ಕಟ್ಟುವ ಸಂಕಲ್ಪ. ದಿನಾಂಕ ಅಂದರೆ ಅಂದಮೇಲೆ ಅಲ್ಲಿಗೆ ಆ ಒಂದು ವಾಸವಿ ಬ್ಯಾಂಕ್ನಲ್ಲಿ ಹಣವನ್ನು ಇಟ್ಟಿದ್ದಾರೆ. ಈಗ ಹಣ ಇದೆ, ನಾವು ಇನ್ನೂ ಮತ್ತೆ ಇಲ್ಲಿಗೆ ಕೈ ಬಿಟ್ಟರೆ ಆಗೋದಿಲ್ಲ. ಇರ್ತಕ್ಕಂಥದ್ದೇ ನಮ್ಮ ಲಾಡ್ಜು ಒಂದು ಅತಂತ್ರವಾಗಿ ನಡೀತಾ ಇದೆ. ಏನಾದರೂ ಮಾಡಿ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಮತ್ತೆ ಪುನಃ ಸ್ವಂತ ಕಟ್ಟಡದ ಕಟ್ಟುವ ಸಂಕಲ್ಪವನ್ನು ಮಾಡ್ತಾರೆ. ದಿನಾಂಕ 15/12/2004 ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿ ಆಯ್ಕೆಯಾಯಿತು. ಕಟ್ಟಡ ಕಟ್ಟಲು ಪ್ರಶಾಂತ ಸ್ಥಳದಲ್ಲಿ ನಿವೇಶನವನ್ನು ಹುಡುಕುವ ಜವಾಬ್ದಾರಿಯನ್ನು ದೊಡ್ಡರಾಜುರವರಿಗೆ ನೇಮಿಸಲಾಯಿತು. ನಿವೇಶನ ಖರೀದಿ, ಕಟ್ಟಡ ನಿರ್ಮಾಣ. ಅಂದಿನ ಅಧ್ಯಕ್ಷರಾದ ಸೋದರ ಸುಬ್ರಹ್ಮಣ್ಯ ಶೆಟ್ಟಿಯವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ದೊಡ್ಡರಾಜರವರು 8/12/2006 ಸಭೆಯಲ್ಲಿ ರಾಧಾಕೃಷ್ಣರವರ ಹೊನ್ನಮ್ಮ ಬಡಾವಣೆಯಲ್ಲಿರುವ 30-40 ಅಡಿ ನಿವೇಶನವನ್ನು ನೋಡಿ ಖರೀದಿಸಿದರು. ಅಂದರೆ ಈ ಒಂದು ನಿವೇಶನವನ್ನು ಆವಾಗ ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ದೊಡ್ಡರಾಜರವರು ಆ ಒಂದು ಈ ಸೈಟನ್ನು ನೋಡಿಬಿಟ್ಟು ಖರೀದಿ ಮಾಡ್ತಾರೆ. 1,35,000 ರೂಪಾಯಿಗಳಿಗೆ ಕೊಂಡುಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ನಿವೇಶನವನ್ನು ಕೊಳ್ಳಲು ಕೆಲವು ಸದಸ್ಯರು ತಕರಾರು ಮಾಡಿದರು. ನಮ್ಮ ಸದಸ್ಯರನ್ನೇ ತಕರಾರು ಮಾಡ್ತಾರೆ, ಅದನ್ನ ಯಾಕೆ ಕೊಳ್ಬೇಕು, ಇದನ್ನ ಯಾಕೆ ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅದನ್ನ ಯಾಕೆ ಕಟ್ಟಬೇಕಲ್ಲಿ ಅಂತಕ್ಕಂಥದ್ದಾಗಿ. ಆದರೂ ಸಹ ಅವ್ರನ್ನೆಲ್ಲರನ್ನು ಸಮಾಧಾನ ಪಡಿಸಿಬಿಟ್ಟು ಈ ಒಂದು ಕಟ್ಟಡವನ್ನು ನಿವೇಶನವನ್ನು ಕೊಂಡುಕೊಳ್ತಾರೆ. ಅಂದಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕಟ್ಟಡ ನಿರ್ಮಾಣ ಮಾಡುವ ಕಾರ್ಯವನ್ನು ಸ್ಪರ್ಧೆಗೆ ನಿಂತವರಂತೆ ಶ್ರದ್ಧೆಯಿಂದ ಮಾಡಿದರು. ಕೆಳ ಅಂತಸ್ತಿನ ಕಟ್ಟಡದ ಕಾಮಗಾರಿ ಮುಗಿಯಿತು. 24/4/2009 ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ನೂತನ ಕಟ್ಟಡದ ಜಮಾ ಖರ್ಚು ಸರ್ವಾನುಮತದಿಂದ ಅಂಗೀಕಾರವಾಯಿತು. ಅದರಂತೆ ಕೆಳ ಅಂತಸ್ತಿನ ಕಟ್ಟಡ ಕಾಮಗಾರಿ ಮುಕ್ತಾಯವಾಯಿತು.
ಒಂದು ಪ್ರಥಮ ಹಂತದಲ್ಲಿ ಕೆಳಗಿನ ಈ ಒಂದು ಕಟ್ಟಡವನ್ನು ಮಾತ್ರ ಆವಾಗ ಕಟ್ಟಿ ಪೂರ್ಣಗೊಳಿಸಿರು. ಹೊಸ ಕಟ್ಟಡಕ್ಕೆ ಅನಧಿಕೃತ ಪ್ರವೇಶ, ಕಟ್ಟಡ ಆತಂದಮೇಲೆ ಇನ್ನೇನು ನಾವು ಬಂದುಬಿಡೋಣ ನಮ್ಮ ಮನೆಗೆ ನಾವು ಅಂತಂದು ಹೇಳ್ಬಿಟ್ಟು ಪ್ರವೇಶ ಮಾಡಲಿಕ್ಕೆ ಒಂದು ಸಜ್ಜು ಮಾಡಿಕೊಳ್ತಾರೆ. ದಿನಾಂಕ 17/8/2009 ಲಾರ್ಡ್ಸ್ನ ನೆಲ ಅಂತಸ್ತಿನ ಕಾರ್ಯ ಮುಕ್ತಾಯವಾದ ಪ್ರಯುಕ್ತ ಹೊಸ ಕಟ್ಟಡಕ್ಕೆ ಪ್ರವೇಶಿಸಿ ಥಿಯಾಸಫಿ ಚಟುವಟಿಕೆ ಆರಂಭವಾಯಿತು. ದಿನಾಂಕ 29/12/2009 ಸರ್ವ ಸದಸ್ಯರ ಸಭೆಯಲ್ಲಿ 15/12/2004 29/12/2009 ಜಮಾ ಖರ್ಚು ಅಂಗೀಕಾರವಾಯಿತು ಮತ್ತು ಕಾರ್ಯಕಾರಿ ಸಮಿತಿ ಆಯ್ಕೆಯಾಯಿತು. ದಿನಾಂಕ 9/10/2010 1ನೇ ಅಂತಸ್ತಿನಲ್ಲಿ ES ಕಟ್ಟಡ ಕಟ್ಟಲು ವಂತಿಗೆ ಸಂಗ್ರಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಇದ್ರ ಮೇಲಿಂದೆ ಒಂದು ES ಕಟ್ಟಡವನ್ನು ಸಹ ಕಟ್ಟಬೇಕು ಅಂತಕ್ಕಂಥದ್ದಾಗಿ ಸ್ವಲ್ಪ ಏನಾದರೂ ಧನ ಸಹಾಯ ಕೊಡ್ತಕ್ಕಂಥವ್ರ ಹತ್ರ ಸಂಗ್ರಹ ಮಾಡೋಣ ಅಂತಕ್ಕಂಥದ್ದಾಗಿ ತೀವ್ರವಾಗಿ ಆ ಸಂಗ್ರಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದಿನಾಂಕ 8/6/2011 1ನೇ ಅಂತಸ್ತಿನಲ್ಲಿ ES ಕಟ್ಟಡ ಕಟ್ಟಲು ನಿರ್ಧಾರ. 29/6/11 ಕಟ್ಟಡ ಕಟ್ಟಲು ಆರಂಭ ಮಾಡಿ ದಿನಾಂಕ 5/5/2013 ES ಜೊತೆಗೆ 1ನೇ ಅಂತಸ್ತಿನ ಕಟ್ಟಡದ ಉದ್ಘಾಟನೆಯ ದಿನವನ್ನು ಸಹ ನಿಗದಿ ಮಾಡಲಾಯಿತು. ಇದು ಸಹ ಇದು ಸಹ ಉದ್ಘಾಟನೆ ಮಾಡಿರಲಿಲ್ಲ. ಆದ್ದರಿಂದ ಎರಡನ್ನೂ ಒಂದೇ ಸಾರಿ ಮಾಡೋಣ ಅಂತೇಳ್ಬಿಟ್ಟು ಮೇಲಿಂದ ಆದಮೇಲೆ ಕೆಳಗಿಂದ ಮೇಲಿಂದ ಎರಡನ್ನು ಒಂದೇ ಸಾರಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡ್ರು. ಲಾರ್ಡ್ಸ್ ಕಟ್ಟಡದ ಅಧಿಕೃತ ಉದ್ಘಾಟನೆ ದಿನಾಂಕ 25/6/2013 ಮಂಗಳವಾರ ಬೆಳಗ್ಗೆ ಸೋದರ BV ತಿಪ್ಪೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಭಾರತ ಸಮಾಜ ಪೂಜೆ ಹಾಗೂ ಉಪಹಾರ ಪೂರೈಸಿ 10:30ಕ್ಕೆ ಶಾಂತಿ ಬ್ರಹ್ಮ ವಿದ್ಯಾ ಸಮಾಜದ ಕಟ್ಟಡ ಉದ್ಘಾಟನೆಯನ್ನು ಇಂಡಿಯನ್ ಸೆಕ್ಷನ್ ಜನರಲ್ ಸೆಕ್ರೆಟರಿ ಸೋದರ S. ಸುಂದರಂ ರವರು ನೆರವೇರಿಸಿದರು. ಬೆಳಗ್ಗೆ 12ಕ್ಕೆ ಸೋದರ ಪ್ರೊಫೆಸರ್ ಸಿಂಧೆಯವರು ES ಕಟ್ಟಡವನ್ನು ಉದ್ಘಾಟಿಸಿ ದೈವಿ ಯೋಜನೆಯನ್ನು ಕುರಿತು ಉಪನ್ಯಾಸವನ್ನು ನೀಡಿದರು. ಸರ್ವ ಸದಸ್ಯರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಸುಂದರಂ ರವರು ಈ ಶಾಂತಿ ಬ್ರಹ್ಮ ವಿದ್ಯಾ ಸಮಾಜವು ಬ್ರಹ್ಮವಿದ್ಯೆಯ ವೈಬ್ರೆಂಟ್ ಕೇಂದ್ರವಾಗಲಿ ಎಂದು ಹರಿಸಿದರು ಮತ್ತು ಪ್ರೊಫೆಸರ್ ಸಿಂಧೆಯವರು ಜೀವಿಸಿದ್ದಕ್ಕೆ ನಮ್ಮಿಂದ ಕನಿಷ್ಠ ಥಿಯಾಸಫಿ ಬೋಧನೆಯು ನೆರವೇರಲಿ ಎಂಬುದಾಗಿ ಅವರು ಆಶ್ವಾಸನೆಯನ್ನು ನೀಡಿದರು. ದಿನಾಂಕ 13/9/2015 ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ದಿನಾಂಕ 29/7/15 KB ಗುರುಬರಸಪ್ಪನವರ ಸ್ವಸ್ಥಾನಕ್ಕೆ ತೆರಳಿದ ಸಂಸ್ಮರಣೆ ಮಾಡಲಾಯಿತು. ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ B. ಸುಬ್ರಹ್ಮಣ್ಯ ಶೆಟ್ಟಿಯವರನ್ನು ಮತ್ತೆ ಪುನಃ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕಟ್ಟಡ ಸುಧಾರಣೆ, ಸುವರ್ಣ ಮಹೋತ್ಸವ ಫೆಡರೇಷನ್ ವಾರ್ಷಿಕೋತ್ಸವ ಸಂಕಲ್ಪ ಈ ಎಲ್ಲ ಆದ ನಂತರ ಇನ್ನೂ ಕಟ್ಟಡದಲ್ಲಿ ಕೆಲವಾರು ಕೆಲಸ ಕಾರ್ಯಗಳಿದ್ದವು. ಅವುಗಳನ್ನೆಲ್ಲ ಪೂರ್ಣ ಮಾಡಲಿಕ್ಕೆ ಮತ್ತು ಈ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಸಹ ನಡೆಸಬೇಕು ಅಂತಕ್ಕಂಥದ್ರಾಗಿ ಈ ಒಂದು ಕೆಲವು ಯೋಜನೆಗಳನ್ನು ರೂಪಿಸಿಕೊಂಡಿದ್ದರು. ದಿನಾಂಕ 15/10/2017 ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ BK ನಾಗರಾಜಪ್ಪನವರು ಹಾಗೂ ಕಾರ್ಯದರ್ಶಿಗಳಾಗಿ HC ನಾರಾಯಣಪ್ಪನವರನ್ನು ಆಯ್ಕೆ ಮಾಡಲಾಯಿತು. ಇವರುಗಳು ಈ ಅವಧಿಯಲ್ಲಿ ಕಟ್ಟಡದಲ್ಲಿ ಬಾಕಿ ಉಳಿದಿದ್ದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಕಟ್ಟಡದ ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ಮುಂಭಾಗದಲ್ಲಿ ಈ ಭಾಗದಿಂದ ಹಿಂದಕ್ಕೆ ಮಾತ್ರ ಕಟ್ಟಿದ್ವಿ ಮೊದಲು, ಅನಂತರ ಮುಂದಿಂದು ಎಲ್ಲ ಹಾಗೆ ಇತ್ತು. ಆವಾಗ ಇವರು ನಮ್ಮ BK ನಾಗರಾಜಪ್ಪನವರು ಹಾಗೂ ನಾರಾಯಣಪ್ಪನವರು ಈ ಅವಧಿಯಲ್ಲಿ ಕಟ್ಟಡದಲ್ಲಿ ಬಾಕಿ ಉಳಿದಿದ್ದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಕಟ್ಟಡದ ದಕ್ಷಿಣ ದಿಕ್ಕಿನಲ್ಲಿ ಅಂದರೆ ಮುಂಭಾಗದಲ್ಲಿ 14x12 24 ಅಡಿ ಅಗಲದಲ್ಲಿ ವಿಸ್ತರಿಸಿ ನೆಲ ಅಂತಸ್ತಿನಿಂದ 1ನೇ ಅಂತಸ್ತಿನ ಕಟ್ಟಡದಲ್ಲಿಯೂ ಸಹ ಕೈ ಬಚ್ಚಲು ಹಾಗೂ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿಸಲಾಯಿತು. ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲ ಕಟ್ಟಡದ ಎಲ್ಲ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲಾಯಿತು. ಅನಂತರ ಲಾರ್ಡ್ಸ್ನ ಸುವರ್ಣ ಮಹೋತ್ಸವ ಇದೆಲ್ಲ ಕಟ್ಟಡವೆಲ್ಲ ಆದ ನಂತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಫೆಡರೇಷನ್ 110ನೇ ವಾರ್ಷಿಕೋತ್ಸವವನ್ನು ಸಹ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಸೋದರ ಟಿಂಬಾಯ್ಡ್ರವರು ನೇತೃತ್ವದಲ್ಲಿ ಬನಶಂಕರಿ ಸಮುದಾಯ ಭವನದಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಒಂದು ಅವಧಿಯಾಗಿದೆ. ನಮ್ಮ ಈ ಶಾಂತಿ ಥಿಯೋಸಫಿಕಲ್ ಸೊಸೈಟಿಯಿಂದ ಒಂದು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಬಂದು ಈ ಒಂದು ಸುವರ್ಣ ಮಹೋತ್ಸವ ಮತ್ತು ಫೆಡರೇಷನ್ನ 110ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಸೊಸೈಟಿಯಿಂದ ನಡೆಸಿಕೊಟ್ಟಿರ್ತಕ್ಕಂಥದ್ದು ಬಹಳ ನಮಗೆಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ಒಂದು ವಿಚಾರವೇ ಆಗಿದೆ. ಮತ್ತು ಆ ಕಾರ್ಯಕ್ರಮವನ್ನು ಬನಶಂಕರಿ ಸಮುದಾಯ ಭವನದಲ್ಲಿ ವ್ಯವಸ್ಥಿತವಾಗಿ ನಡೆಸಿಕೊಟ್ರು ಮತ್ತು ಆ ಒಂದು ಸಮಾಜದವರು ಸಹ ನಮ್ಮ ಈ ಒಂದು ಲಾಡ್ಜ್ಗೆ ಸಾಕಷ್ಟು ಸಹಕಾರವನ್ನು ನೀಡಿ ಸುಮಾರು 3 ದಿನಗಳವರೆಗೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಡಿಗೆಯನ್ನು ಪಡೆಯದ ಹಾಗೆ
ಆಯಿತು ನೀವು ಕೆಲಸ ಕಾರ್ಯಗಳನ್ನು ನಡೆಸ್ಕೊಳ್ಳಿ, ಮಾಡಿರಿ ನಿಮ್ಮ ಕಾರ್ಯಕ್ರಮವನ್ನು ಅಂತ ಹೇಳಿಬಿಟ್ಟು ಅವರು ಸಹ ಈ ಒಂದು ಸಮುದಾಯ ಭವನವನ್ನು ನಮಗೆ ಬಿಟ್ಟುಕೊಟ್ಟಿದ್ದರು. ಬಹಳ ವ್ಯವಸ್ಥಿತವಾಗಿ ಆ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಒಂದು ಅವಧಿ ಆಗಿದೆ. ಹೀಗೆ ಈ ರೀತಿಯಾಗಿ ದಿನಾಂಕ 24-25 ಇಂದಿನವರೆಗೆ, ಅಂದರೆ ಅಂದಿನಿಂದ ಇಂದಿನವರೆಗೆ, ಪ್ರಾರಂಭದಿಂದ ಹಿಡಿದುಬಿಟ್ಟು ಇಂದಿನವರೆಗೆ ದಿನಾಂಕ 24-25 ಇಂದಿನವರೆಗೆ ಪ್ರತಿ ಭಾನುವಾರ ಜ್ಯೋತಿ ಪೂಜೆ ಹಾಗೂ ಗೋಷ್ಠಿಗಳನ್ನು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಮಾಜ ಆಗಿದೆ, ಇದು ಸೊಸೈಟಿ ಆಗಿದೆ. ಈ ರೀತಿಯಾಗಿ ನಮ್ಮ ಲಾಡ್ಜ್ನಲ್ಲಿ ಎಲ್ಲ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೆದು ಬರಲಿಕ್ಕೆ ಶ್ರಮಿಸಿರುವ ಎಲ್ಲ ಪ್ರಸ್ತುತ ಅವಧಿಯ ಅಧ್ಯಕ್ಷರು BK ನಾಗರಾಜಪ್ಪನವರು ಹಾಗೂ ಕಾರ್ಯದರ್ಶಿಗಳಾದ HC ನಾರಾಯಣಪ್ಪನವರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೋದರ ರುದ್ರಸ್ವಾಮಿಯವರ ಪಾತ್ರ ಬಹಳ ಮಹತ್ವದ್ದಾಗಿದೆ. ಹಾಗೂ ಹಿಂದೆ ಪ್ರಾರಂಭದಿಂದ ಹಿಡಿದ್ಬಿಟ್ಟು, ಯಾಕೆಂದರೆ ಸಂಸ್ಥಾಪಕರಾಗಿರ್ತಕ್ಕಂಥ 7 ಜನರೇನಿದ್ದಾರೆ ಅವರು ಬಹಳ ಮಹತ್ವವಾಗಿರ್ತಕ್ಕಂಥವ್ರು. ಅವ್ರು ಇಲ್ಲದೇ ಇದ್ದರೆ ಇದು ಯಾವುದೂ ಹುಟ್ತಾ ಇರಲಿಲ್ಲ. ನಮ್ಮ ಸೊಸೈಟಿ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಹೇಳಲಿಕ್ಕೇ ನಮಗೆ ಹೆಸರಿರಲಿಲ್ಲ. ಅಂಥವ್ರನ್ನೆಲ್ಲರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಮತ್ತು ಹಿಂದಿನಿಂದಲೂ ಸಹ ಈ ಒಂದು ಕಾರ್ಯಕಾರಿ ಸಮಿತಿಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳೆಲ್ಲರೂ ಸಹ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಿಲ್ಲಪ್ಪ ಸರ್ರವರು ಸಹ ಅನೇಕ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡುವುದರ ಮುಖಾಂತರವಾಗಿ ನಮ್ಮ ಈ ಒಂದು ಲಾಡ್ಜ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ವಂದನೆಗಳನ್ನು, ಈ ಒಂದು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಲಾಡ್ಜ್ನ ಪರವಾಗಿ ಸಲ್ಲಿಸ್ತಾ ಇದೆ. ಈ ರೀತಿಯಾಗಿ ಈ ಒಂದು ನಮ್ಮ ಲಾಡ್ಜು ಪ್ರಾರಂಭದಿಂದ ಹಿಡಿದುಬಿಟ್ಟು ಇಂದಿನವರೆಗೆ ಸುಮಾರು 60 ವರ್ಷಗಳ ಈ ಒಂದು ಅವಧಿಯಲ್ಲಿ ಈ ರೀತಿಯಾಗಿ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಹೆಜ್ಜೆ ಗುರುತುಗಳನ್ನು ನಾನು ಈ ಮೂಲಕ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಂದಿನ ಕಾರ್ಯಕ್ರಮದ ನಿರ್ದೇಶಕರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.